ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಈ ಉತ್ತರ ಭಾರತದ ರಾಜಕಾರಣ ಮತ್ತು ಈ ಮೋದಿ ಸರ್ಕಾರ ಇವರು ಯಾವ ರೀತಿ ಕಳೆದ 12 ವರ್ಷಗಳಿಂದ ದಕ್ಷಿಣ ಭಾರತದ ಮೇಲೆ, ಅದರಲ್ಲೂ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಹಿಂದಿ ಹೇರಿಕೆ ಮಾಡ್ತಿದ್ದಾರೆ. ಯಾವ ರೀತಿ ನಮಗೆ ಸಿಗಬೇಕಾದ ಅವಕಾಶಗಳನ್ನು, ನಮಗೆ ಬರಬೇಕಾದ ಪಾಲನ್ನು ಕಸಿದುಕೊಳ್ತಿದ್ದಾರೆ ಅಂಥೇಳಿ ಪ್ರಜ್ಞಾವಂತ ಕನ್ನಡಿಗರಿಗೆ, ಪ್ರಜ್ಞಾವಂತ ನಾಗರಿಕರಿಗೆ ಅರ್ಥ ಆಗುತ್ತೆ. ಆದರೆ ರಾಜಕೀಯ ಪರಿಜ್ಞಾನ ಇಲ್ಲದೆ ಇರೋರು, ಆಮೇಲೆ ಅಂಧಭಕ್ತಿಯನ್ನು ಮೈಗೂಡಿಸಿಕೊಂಡಿರೋರು, ಆಮೇಲೆ ತಾನು ಮಾಡಿದ್ದು, ಮೋದಿ ಮಾಡಿದ್ದು ಅಥವಾ ಅವರೇನು ತಮ್ಮ ನಾಯಕರು ಅಂತ ಅಂದ್ಕೊಂಡಿರೋರು ಮಾಡಿದ್ದು ಎಲ್ಲದೂ ಸರಿ ಅಂತ ಒಂದು ರೀತಿ ಪ್ರಜ್ಞೆ ಇಲ್ದಿರೋರು ಈ ಅನ್ಯಾಯವನ್ನು ಗುರುತಿಸೋದಕ್ಕೆ ಒಂದು ರೀತಿ ಏನಂತಾರೆ, ಅವರಿಗೆ ಆ ಸಾಮರ್ಥ್ಯ ಇಲ್ಲ. ಕಾರಣ ರಾಜಕೀಯ ಪ್ರಜ್ಞೆ ಇಲ್ಲ, ಸಾಮಾಜಿಕ ಪ್ರಜ್ಞೆ ಇಲ್ಲ, ಒಕ್ಕೂಟ ವ್ಯವಸ್ಥೆ ಅಂದ್ರೇನು, ಆಮೇಲೆ ಅಧಿಕಾರ ಅಂದರೆ ಆಡಳಿತವನ್ನು ನಡೆಸೋರು ನಮ್ಮ ಸೇವೆಗೆ ಬಂದಿದ್ದಾರೆ ಹೊರತು ನಾವು ಅವರನ್ನು ಶಂಕ ಜಾಗಟೆ ತಟ್ಟೆ ಬಡಿದು ಪೂಜೆ ಮಾಡೋಕ್ಕಲ್ಲ ಅನ್ನುವಂಥ ಒಂದು ಪ್ರಜ್ಞೆ ಬೇಕ್ರಿ. ರಾಜಕೀಯ ಪ್ರಜ್ಞೆ ಇಲ್ಲ ಅಂದರೆ ನಾವು ಬರೀ ಗುಲಾಮರಾಗ್ತೀವಿ. ಅವ್ರ ಬಕೆಟ್ ಹಿಡ್ಕೊಂಡು, ಅವ್ರ ಬೂಟುಗಳನ್ನ ಎಕ್ಕೊಂಡು, ಅವ್ರಿಗೆ ಜೈಕಾರ ಕೂಕೊಂಡು, ಅವ್ರಿಗೆ ಅನುನಾಯಿಗಳಾಗಿ ಇನ್ನಿಂದ ಬಾಲಂಗೋಚಿಗಳಾಗಿ ಸುತ್ತರಿಬೇಕಾಗತ್ತೆ. ನಾನು ಯಾಕೆ ಈ ಪೀಠಿಕೆ ಹಾಕ್ತೆ ಅಂದರೆ, ಸ್ನೇಹಿತರೆ, ಈಗ NCERT ಅಂತ ಏನೋ ಒಂದಿದೆ. ಅಂದರೆ ಕೇಂದ್ರ ಪರೀಕ್ಷಾ ಪಠ್ಯಪುಸ್ತಕ ಒಂದು ಸಿದ್ಧತೆಯ ಮಂಡಳಿ ಅಂತ ಏನೋ ಅಂತ ಕರೀತಾರೆ ಅದನ್ನು. CBSE ಸಿಲೆಬಸ್ಗೆ 6ನೇ ತರಗತಿಗೆ ಈ ಕೇಂದ್ರ ಸರ್ಕಾರದ NCERT ಇದೆಯಲ್ಲ, ಇದು ಕನ್ನಡದ ಪಠ್ಯಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದೆ. ಈ ಒಂದು ಹೆಸರನ್ನು ಇಡೋದಕ್ಕಿಂತ ಮುಂಚೆ ನಮ್ಮಲ್ಲೊಂದು DSERT ಅಂತ ಏನೋ ಒಂದಿದೆ, ಕರ್ನಾಟಕದ್ದೊಂದು. ಅದರ ಜೊತೆ ಒಂದು ಸಮಾಲೋಚನೆ ಮಾಡಬೇಕು. ಈ ನಮ್ಮ ಕರ್ನಾಟಕದ ಈ ಪಠ್ಯಪುಸ್ತಕ ಸಮಿತಿಯಲ್ಲಿರುವಂಥ ಯಾರು ಲೇಖಕರಿದ್ದಾರೆ, ಯಾರು ತಜ್ಞರಿದ್ದಾರೆ, ಯಾರು ಭಾಷಾ ತಜ್ಞರಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡಿ ನಮ್ಮ ಕನ್ನಡದ ಪಠ್ಯಪುಸ್ತಕಕ್ಕೆ ಯಾವ ಹೆಸರಿಡಬೇಕು ಅಂತೇಳಿ ಅವರು ಒಂದು ಡಿಸ್ಕಸ್ ಮಾಡಬೇಕಾಗಿತ್ತು. ಅದಾಗಿಲ್ಲ. ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಕೃಷ್ಣ ಒಳ್ಳೇದಲ್ರಿ, ಕೃಷ್ಣ ಹೆಸರು ದೇವ್ರ ಹೆಸರು, ಆಮೇಲೆ ಕೃಷ್ಣ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ ಅಂಥೇಳಿ ಅದನ್ನು ತೇಲಿಸಿ ಹೇಳ್ಬೋದು. ಆದರೆ ಈ ಸಾಂಸ್ಕೃತಿಕ ರಾಜಕಾರಣ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅಂತ ನೋಡಿ. ದ್ವಿಭಾಷಾ ನೀತಿ ಮಾಡಿ ಅಂತ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ, ತ್ರಿಭಾಷಾ ನೀತಿ ಮಾಡ್ತಾರೆ. ಹಿಂದಿ ಹೇರಿಕೆ, ನಮಗೆ ಹಿಂದಿ ಅಗತ್ಯ ಇಲ್ಲ ಕಣ್ರಪ್ಪ ಅಂತ ಹೇಳಿದ್ರೆ, ಇಲ್ಲ ನೀವು ಹಿಂದಿ ಕಲೀರಿ ಅಂತ ಹೇಳೋದು, ಕಡ್ಡಾಯ ಮಾಡೋದು. ಆಮೇಲೆ ನಮಗೆ ಕೇಂದ್ರೀಯ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಕನ್ನಡದಲ್ಲಿ ಅವಕಾಶ ಮಾಡಿಕೊಡ್ರಪ್ಪ ಅಂತಂದರೆ ಎಲ್ಲಿ ಇವರು ಬಂದುಬಿಡ್ತಾರೆ. ಇವರು ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಕೊಟ್ಬಿಟ್ರೆ ಕೇಂದ್ರ ಸರ್ಕಾರದ ಎಲ್ಲ ಉದ್ಯೋಗಗಳಲ್ಲಿ ಕನ್ನಡಿಗರು ಸೇರ್ಕೊಂಡ್ಬಿಡ್ತಾರೆ ಅಂತೇಳಿ, ಇಲ್ಲ ನಾವು ಇಂಗ್ಲೀಷು ಮತ್ತು ಹಿಂದಿಲಿ ಕೊಟ್ಬಿಡ್ತೀವಿ ಅಂತ ಅನ್ನೋದು. ನೋಡಿದೀಯ ನೀವು, ಕೇಂದ್ರೀಯ ಪರೀಕ್ಷೆಗಳು ಬರೀ ಉತ್ತರ ಭಾರತದವರೇ ತುಂಬ್ಕೊಂಡಿದ್ದಾರೆ. ಆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಂತೂ ಬರೀ ಅವರೇನೆ, ಬಿಹಾರ, ಜಾರ್ಖಂಡು, ಬರೀ ಅವರೇ. ಕನ್ನಡಿಗರು ಎಲ್ಲೋ ಬೆರಳೆಣಿಕೆ ಅಷ್ಟು. ಇವೆಲ್ಲ ಸಾಂಸ್ಕೃತಿಕ ರಾಜಕಾರಣಗಳು. ಇವು ಅರ್ಥ ಆಗಲಿಲ್ಲ ಅಂದರೆ ಈ BJPಗರು ಏನು ಮಾಡ್ತಾರೆ, BJPಗರಿಗೆ ಏನು ಅಂದರೆ ಬರೀ ಆ ಪಕ್ಷದ ಗುಲಾಮಗಿರಿ ಮಾಡೋದು, ಅವರ ಹೈಕಮಾಂಡ್ ನಾಯಕರಿಗೆ ಜೈಕಾರಕ್ಕೆ ಹೋಗೋದು, ಅವ್ರಿಗೆ ಹುಜೂರು ಮಾಡೋದು ಅಷ್ಟೇ ಇವರಿಗೆ. BJPಗರಾಗಲಿ ಕಾಂಗ್ರೆಸ್ನವರಾಗಲಿ, ನೀವು ಯಾವ್ಯಾವುದೋ ಪಕ್ಷದ ನಾಯಕರಾಗಿರ್ತೀರಿ ಅಥವಾ ಸದಸ್ಯರಾಗಿರ್ತೀರಿ ಇರಲಿ, ಆದರೆ ನೀವು ಯಾವುದೇ ಪಕ್ಷದವರಾಗಿದ್ದರೂ ಕೂಡ ನಿಮ್ಮ ಬದ್ಧತೆ, ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಕೆಲಸ ಈ ನೆಲದ ಪರವಾಗಿರಬೇಕು, ಕನ್ನಡದ ಪರವಾಗಿರಬೇಕು. ಯಾಕಂದರೆ ನೀವು ಕನ್ನಡದಲ್ಲಿ ಹುಟ್ಟಿದ್ದೀರಿ, ಕನ್ನಡದ ನೆಲ, ಜಲ, ಗಾಳಿ, ಇಲ್ಲಿನ ಮಣ್ಣು ತಿಂತೀರಿ, ಇಲ್ಲಿನ ಅನ್ನ ತಿಂತೀರಿ, ಇಲ್ಲಿನ ಗಾಳಿ ಸೇವಿಸ್ತೀರಿ, ಇಲ್ಲಿ ನೀರು ಕುಡಿತೀರಿ. ನಿಮ್ಮ ಋಣ ಈ ನೆಲದ ಮೇಲಿದೆ. ನೀವು ಬೇರೆ ಪಕ್ಷ ಆಗಿರ್ಬೋದು, ಈ ನೆಲದ ಋಣ ತೀರಿಸಬೇಕು ಅಂದರೆ ನೀವು ನಿಮ್ಮ ರಾಜಕೀಯ ಪಕ್ಷಗಳಿಗೆ ಒತ್ತಾಯ ಮಾಡಿ ಕರ್ನಾಟಕಕ್ಕೆ ಏನು ಲಾಭ ಮಾಡಿಸ್ಬೇಕು ಅದನ್ನು ಮಾಡಿಸೋದು ಒಂದು ಕನ್ನಡಿಗರಾದಂಥ ಒಂದು ನಿಜವಾದ ಬದ್ಧತೆ. ಆದರೆ ಇವರೆಲ್ಲ ನಾನು ನೋಡಿದಂಗೆ ನಾಡಕಂಟಕರು. ಇವರು ನಾಡಿನ ಹಿತಾಸಕ್ತಿ ಹಾಳಾದರೂ ಪರವಾಗಿಲ್ಲ, ನಮ್ಮ ಹೈಕಮಾಂಡ್ಗೆ ನಾವು ಮೆಚ್ಚಿಸಬೇಕು, ನಮ್ಮ ಹೈಕಮಾಂಡ್, ನಮ್ಮ BJP, ನಮ್ಮ ಕಾಂಗ್ರೆಸ್ಸು ಇವ್ರನ್ನ ಓಲೈಕೆ ಮಾಡಿಬಿಟ್ರೆ ನಮಗೆ ಅಷ್ಟು ಸಾಕು ಅನ್ನುವಂಥ ಈ ನಾಡಕಂಟಕರು ಇವರೇ.
ಬಜೆಟ್‌ಗಳಾದಾಗ ನಮಗೊಂದು ಸರಿಯಾದ ಯೋಜನೆಗಳನ್ನು ರೂಪಿಸಲ್ಲ. ನಮ್ಮವರೇ ಮೊದಲೆಲ್ಲ ಬಿ ಜೆ ಪಿ ಇದ್ದಾಗ ಒಂದು 18, 20 ಅತಿ ಹೆಚ್ಚು ಸಂಸದರಿದ್ದರು. ಏನು ಉಪಯೋಗ ಬಂತು? ಈಗಲೂ ಕೂಡ ಕರ್ನಾಟಕದಿಂದ ಎಚ್ ಡಿ ಕುಮಾರಸ್ವಾಮಿ, ಆಮೇಲೆ ಸೋಮಣ್ಣ, ಶೋಭಾ ಇವರೆಲ್ಲ ಮಿನಿಸ್ಟ್ರ್ ಇದ್ದಾರೆ, ರಾಜ್ಯ ಸಚಿವರಿದ್ದಾರೆ. ನಮ್ಮ ರಾಜ್ಯದ ಪರವಾಗಿ ಏನಾದರೂ ಕೆಲಸ ಮಾಡ್ತಾರೆ, ಈಗ ಬಜೆಟಲ್ಲಿ ನಮಗೇನಾದರೂ ಅನುದಾನ ತರಿಸ್ರಿ ಅಂದರೆ ನಾವು ನಮ್ಮ ನಿಷ್ಠೆ ಏನಿದ್ರು ಹೈಕಮಾಂಡ್ಗೆ, ಹಿಂದಿ ಗುಲಾಮರಿಗೆ. ನಾನು ಹೇಳೋದೇನು ಅಂದರೆ, ಇದು ನಿಮಗೆ ಅರ್ಥ ಮಾಡಿಸೋದಕ್ಕೆ, ನಿಮಗೂ ಅರ್ಥ ಆಗುತ್ತೆ, ಒಂದು ಒಳ್ಳೆಯ ಸಮಾಲೋಚನೆ. ನಮ್ಮ ಪಠ್ಯದ ಹೆಸರು ಯಾವುದಿರಬೇಕು ಅಂತ ನಿರ್ಧಾರ ಮಾಡಬೇಕಾಗಿರೋದು ಇಲ್ಲಿನ ತಜ್ಞರು, ಇಲ್ಲಿನ ಚಿಂತಕರು ಮತ್ತು ಇಲ್ಲಿನ ಅಸ್ಮಿತೆಯನ್ನು ಒಳಗೊಂಡಿರೋರು. ನೀವು ಕೃಷ್ಣ ಅಂದರೆ ನೀವು ಕೃಷ್ಣ ಪುರಾಣ ಪುರುಷ, ಉತ್ತರ ಭಾರತದ ಸಂಸ್ಕೃತಿಯಲ್ಲಿ ಮೇಳೈಸಿರುವಂಥ ಪುರುಷ. ನಮ್ಮ ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನ ವೈಚಾರಿಕತೆಯನ್ನು, ವೈಜ್ಞಾನಿಕತೆಯನ್ನು ಹೇಳುತ್ತೆ. ಪುರಾಣಗಳು ಇರಲಿ, ಧಾರ್ಮಿಕತೆ ಇರಲಿ, ಆದರೆ ಮಕ್ಕಳಲ್ಲಿ ಮುಖ್ಯವಾಗಿ ನೀವು ಏನನ್ನು ಉತ್ತೇಜಿಸಬೇಕು ಅಂದರೆ ವೈಚಾರಿಕತೆಯ ಮನೋಭಾವ, ವೈಜ್ಞಾನಿಕ ಮನೋಭಾವ, ಪ್ರಶ್ನೆ ಮಾಡಿ ಉತ್ತರವನ್ನು ಕಂಡುಕೊಳ್ಳುವ ಮನೋಭಾವ. ನೀವು ನಿಮ್ಮ ಸಿದ್ಧಾಂತಗಳನ್ನು, ಇವ್ರಿಗೆ ಬಾಯಿ ಬಿಟ್ಟರೆ ಧರ್ಮ, ಬಾಯಿ ಬಿಟ್ಟರೆ ಏನು ರಾಮ, ಬಾಯಿ ಬಿಟ್ಟರೆ ಕೃಷ್ಣ. ಈ ಬಿ ಜೆ ಪಿಯವರಿಗೆ ಅದೇ ಅಲ್ವಾ, ಸಂಘ ಪರಿವಾರದವರಿಗೆ, ಬಿ ಜೆ ಪಿಯವರಿಗೆ ಇವೆಲ್ಲ ಒಂದು ರೀತಿ ಗೆಲುವಿನ ಫ್ಯಾಕ್ಟರ್ಸ್ಗಳು. ಇವರು ಚುನಾವಣೆ ಎದುರಿಸೋದು ರಾಮನ ಹೆಸರಲ್ಲಿ, ಕೃಷ್ಣನ ಹೆಸರಲ್ಲಿ, ರಾಮ ಮಂದಿರದ ಹೆಸರಲ್ಲಿ, ಹಿಂದೂ ಧರ್ಮದ ಹೆಸರಲ್ಲಿ. ಸೊ ಇನ್ನು ಮಕ್ಕಳ ತಲೆಯಲ್ಲೂ ಕೂಡ ಈ ರೀತಿಯ, ಯಾಕೆಂದರೆ ಮಕ್ಕಳು ಒಂದು ರೀತಿಯ ಸ್ವಚ್ಛವಾದಂಥ ತಿಳಿ ನೀರಿದ್ದ ಹಾಗೆ. ಆ ತಿಳಿ ನೀರನ್ನು ಈ ರೀತಿಯ ಇವರ ಸಿದ್ಧಾಂತಗಳನ್ನು, ಕೋಮು ಪ್ರಚೋದಿತ ಸಿದ್ಧಾಂತಗಳನ್ನು, ಕೇಸರೀಕರಣದ ಸಿದ್ಧಾಂತಗಳನ್ನು ಆ ತಿಳಿ ನೀರಲ್ಲಿ ರಾಡಿ ಮಾಡಿದ್ರೆ ಮಕ್ಕಳ ಮನಸ್ಸು ಕೂಡ ಕದಡಿ ಹೋಗುತ್ತೆ. ತುಂಬ ಶುಭ್ರವಾಗಿರುವಂಥ ಮನಸ್ಸು, ಆ ಶುಭ್ರವಾಗಿರುವಂಥ ಮನಸ್ಸಲ್ಲಿ ಯಾವುದೇ ಕೋಮು ರಾಜಕಾರಣ, ಕೇಸರೀಕರಣ, ಕೆಟ್ಟತನದ ಉದ್ದೇಶಗಳು, ಜಾತಿ ತಾರತಮ್ಯಗಳು, ಧರ್ಮದ ತಾರತಮ್ಯಗಳು, ಮೂಲಭೂತವಾದಿತನ ಯಾವೂ ಕೂಡ ಸೇರಬಾರ್ದು. ಆ ತಿಳಿ ನೀರಿನಂಥ ಮನಸ್ಸುಗಳಲ್ಲಿ ಸಮಾನತೆ, ಸಹೋದರತೆ, ಭ್ರಾತೃತ್ವ, ಸ್ನೇಹ, ಮಮತೆ, ಪ್ರೀತಿ, ಕಾರುಣ್ಯ, ನಮ್ಮ ಸಂವಿಧಾನದ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಈ ತರಹದ ವಿಚಾರಗಳನ್ನು ಹೇಳಿ ನಾವು ಸಮಾನವಾಗಿರಬೇಕು, ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಜಾತಿ ತಾರತಮ್ಯ ಮಾಡಬಾರ್ದು, ಲಿಂಗ ತಾರತಮ್ಯ ಮಾಡಬಾರ್ದು, ನಾವೆಲ್ಲರೂ ಸಮಾನರು, ಪ್ರಕೃತಿಯನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ಈ ಪ್ರಕೃತಿಯ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ, ಇಲ್ಲಿ ಜಾತಿ ಧರ್ಮನೋ ಮೇಲು ಕೇಳು ಇಲ್ಲ, ಇದನ್ನು ಹೇಳಬೇಕು. ಆದರೆ ಈ ಮೂಲಭೂತವಾದಿ ಮನಸ್ಥಿತಿಯವರು ಮಕ್ಕಳಲ್ಲಿ ಚಿಕ್ಕಂದಿನಲ್ಲೇ ಇಂಜೆಕ್ಟ್ ಮಾಡೋಕ್ಕೆ ನೋಡ್ತಾರೆ ವಿಷವನ್ನು. ಯಾಕಂದರೆ ದೊಡ್ಡವರಾದಾಗ ಅವರಿಗೆ ಇವರ ಕೆಟ್ಟ ವಿಷದ ವಿಚಾರಗಳನ್ನು ಕೇಳೋದಕ್ಕೆ ಅವರಿಗೆ ಆಗಲ್ಲ, ಅವ್ರು ಮೆಚುರಿಟಿ ಆಗಿರುತ್ತಾರೆ. ಚಿಕ್ಕಂದಿನಲ್ಲೇ ಹೇಳಿ 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 ಅವರನ್ನು ಹಾಳು ಮಾಡಬೇಕು ಅನ್ನೋದು ಇವ್ರ ಉದ್ದೇಶ. ಈಗ ನೋಡಪ್ಪ, ಭಾರತ ಇದು ಯಾವುದೋ ಒಂದು ಧರ್ಮಕ್ಕೆ ಕೊಟ್ಟಿಲ್ಲ ಗುತ್ತಿಗೆಯನ್ನು, ಇದು ಬಹುತ್ವ ಭಾರತ. ಇದು ಹಿಂದೂ ಧರ್ಮಕ್ಕೆ ಸೀಮಿತವಾದ ಭಾರತ ಅಲ್ಲ, ಮುಸ್ಲಿಂ ಧರ್ಮಕ್ಕೆ ಸೀಮಿತವಾದ ಭಾರತ ಅಲ್ಲ, ಕ್ರಿಶ್ಚಿಯನ್ ಧರ್ಮಕ್ಕೆ ಸೀಮಿತವಾದ ಭಾರತ ಅಲ್ಲ, ಜೈನ, ಪಾರ್ಸಿ, ಬುದ್ಧ ಯಾವುದಕ್ಕೂ ಸೀಮಿತ ಅಲ್ಲ. ಇದು ಎಲ್ಲರ ಭಾರತ, ಇದು ಎಲ್ಲ ಜನರ ಭಾರತ, ಎಲ್ಲ ಸಂಸ್ಕೃತಿಯ ಭಾರತ, ಎಲ್ಲ ಧರ್ಮದವರ ಭಾರತ. ಆದರೆ ಈ ಮೂಲಭೂತವಾದಿ ಜನರೇನು ಮಾಡ್ತಾರೆ, ಇದು ಹಿಂದೂ ಭಾರತ, ಇದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಅದು ಹೆಂಗಾಗತ್ತೆ? ಈ ರೀತಿಯ ವಿಚಾರಗಳನ್ನು ಮಕ್ಕಳಲ್ಲಿ ಹೇಳಿದಾಗ ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ. ಹೌದಾ ಅಂತ ಅವರು ಒಪ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಇನ್ನೂ ವಿವೇಚನೆ ಮಾಡೋ ಶಕ್ತಿ ಇರಲ್ಲ. ಸೊ ಇಂಥ ಒಂದು ಸೌಹಾರ್ದ ಬಹುಸಂಸ್ಕೃತಿಯ ಭಾರತದಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಪುರಾಣ ಪುರುಷನ ಹೆಸರನ್ನು, ಕೃಷ್ಣನ ಹೆಸರನ್ನು ಮಕ್ಕಳ ಪಠ್ಯಪುಸ್ತಕದಲ್ಲಿ ಇಟ್ಟರೆ, ಒಂದು ಪುಸ್ತಕದ ಶೀರ್ಷಿಕೆಗೆ ಇಟ್ಟರೆ, ಅದು ಏನು ಜಾತ್ಯತೀತವಾದ ಚಿಂತನೆಗೆ ವಿರುದ್ಧವಾಗಿರುತ್ತೆ ಅಲ್ವಾ. ಇನ್ನೂ ಮುಂದೆ ಹೋಗಿ ಕರ್ನಾಟಕದಲ್ಲಿ ಕೃಷ್ಣನಿಗಿಂತ ಕರ್ನಾಟಕದ ಸಂಸ್ಕೃತಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಲ್ಲ. ಇಲ್ಲಿ ಪಂಪನಿಂದ ಹಿಡಿದು ಕುವೆಂಪು, ಬೇಂದ್ರೆ, ಎಂತೆಂಥ ಅಡಿಗರು,
ಎಂತೆಂಥ ಸಾಧಕರು ಬಂದು ಹೋಗಿದ್ದಾರೆ. ಬಸವಣ್ಣವರು ಬಂದಿದ್ದಾರೆ, ಕನಕರು ಬಂದಿದ್ದಾರೆ, ಪುರಂದರದಾಸರು ಬಂದಿದ್ದಾರೆ, ಅಕ್ಕಮಹಾದೇವಿ ಬಂದಿದ್ದಾರೆ, ರನ್ನ ಜನ್ನ ಪೊನ್ನ ಬಂದಿದ್ದಾರೆ, ಶರಣರು ಬಂದಿದ್ದಾರೆ, ಕೀರ್ತನಕಾರರು ಬಂದಿದ್ದಾರೆ, ದಾಸವರೇಣ್ಯರು ಬಂದಿದ್ದಾರೆ. ಆಮೇಲೆ ಶೌರ್ಯ ಪರಾಕ್ರಮವನ್ನು ಮೆರೆದಂತಹ ರಾಜರುಗಳು ಬಂದು ಹೋಗಿದ್ದಾರೆ. ಅತ್ತಿಮಬ್ಬೆ ದಾನ ಚಿಂತಾಮಣಿ ಬಂದು ಹೋಗಿದ್ದಾರೆ. ನಮ್ದು ಎಷ್ಟು ದೊಡ್ಡ ಪರಂಪರೆ ಇದೆ ರೀ, ಒಂದು ಸೌಹಾರ್ದ ಪರಂಪರೆ, ವೈಚಾರಿಕ ಪರಂಪರೆ. ನಮ್ಮ ಮಕ್ಕಳಿಗೆ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಮೇಳೈಸಿದ ಪುರುಷರನ್ನು ಹೇಳಬೇಕಾಗಿದೆ. ನಮಗೆ ಕೃಷ್ಣನಿಗಿಂತ ನಮಗೆ ಬಸವಣ್ಣವ್ರನ್ನ ಹೆಚ್ಚು ಓದಿಸಬೇಕಾಗಿದೆ. ನಮಗೆ ಕೃಷ್ಣನಿಗಿಂತ ಕುವೆಂಪು ಅವ್ರನ್ನ ಹೆಚ್ಚು ಓದಿಸಬೇಕಾಗಿದೆ. ನಮಗೆ ಕೃಷ್ಣನಿಗಿಂತ ಕನಕದಾಸರನ್ನ ಹೆಚ್ಚು ಅರ್ಥೈಸಬೇಕಾಗಿದೆ. ಪುರಾಣ ಪುರುಷರನ್ನು ತಿಳ್ಕೊಳ್ಳೋಣ, ಆದರೆ ಇವರ ಚಿಂತನೆಗಳೇನು, ಶಿಶುನಾಳ ಶರೀಫರ ಚಿಂತನೆಗಳೇನು? ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ, ಸುಮ್ಮನೆ ಬಂದ್ಬಿಟ್ವಾ? ಕರ್ನಾಟಕದ ಸಾಹಿತ್ಯದ ಆಶಯಗಳೇನು? ನಮ್ಮ ಇದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ, ನೃಪತುಂಗ ಕವಿರಾಜ ಮಾರ್ಗಕಾರ ಏನು ಹೇಳ್ತಾನೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರ ಮಮಂ ಧರ್ಮ ಮಮಂ ಅಂತ. ಇನ್ನೊಬ್ಬರ ವಿಚಾರವನ್ನು ಸಹಿಸ್ಕೊಳ್ಳೋದೇ ಒಂದು ಬಂಗಾರ ಇದ್ದ ಹಾಗೆ ಧರ್ಮ. ಅಂದರೆ ಸಹಿಷ್ಣುತೆಯನ್ನು ನಮ್ಮ ನೆಲ ಹೇಳ್ಕೊಟ್ಟಿದೆ. ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳ್ತಾರೆ. ಜಾತಿ ಗೀತಿ ಅವೆಲ್ಲ ಇಲ್ಲ, ಮನುಷ್ಯನೇ ದೊಡ್ಡದು, ಮನುಷ್ಯರೇ ಮಾನವೀಯತೆ ದೊಡ್ಡದು ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಜಾನಪದ ಇದೆ, ನಮ್ಮ ಜನಪದರು ಎಂತೆಂಥ ಮೌಲ್ಯಗಳನ್ನು ಹೇಳಿದ್ದಾರೆ. ನಮ್ಮ ಜಾನಪದ ಕಾವ್ಯಗಳೇನು ಹೇಳಿದ್ದಾರೆ, ನಮ್ಮ ಜಾನಪದ ಕಾವ್ಯಗಳ ಮಹಾಪುರುಷರು, ಸಾಂಸ್ಕೃತಿಕ ನಾಯಕರು ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ಯಲ್ಲಮ್ಮ, ಜುಂಜಪ್ಪ, ಎಷ್ಟು ಮಹಾಕಾವ್ಯಗಳಿದ್ದಾವೆ. ಇಷ್ಟು ರಿಚ್ನೆಸ್ ಇರುವಂಥ ಕಲ್ಚರು, ಇಷ್ಟು ವ್ಯಾಲ್ಯೂ ಇರುವಂಥ ನಮ್ಮ ಕಲ್ಚರು, ಇಷ್ಟು ಸಂಸ್ಕೃತಿಯನ್ನು ಒಳಗೊಂಡಿರುವಂಥ ಕರ್ನಾಟಕದ ಕಲ್ಚರನ್ನು ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ. ನೀವು ಉತ್ತರ ಭಾರತ ಹೇಳ್ತೀನಿ, ಕೃಷ್ಣನ ಹೇಳ್ತೀನಿ ಅಂದರೆ ಇದು ಮತ್ತೊಂದು ಹುನ್ನಾರ. ಮತ್ತು ಇಲ್ಲಿ ಮಕ್ಕಳಲ್ಲಿ ಅಲ್ಲಿ ಕೃಷ್ಣ, ಯುದ್ಧ, ಧರ್ಮ, ಹಿಂದೂ ಧರ್ಮ, ಧರ್ಮಗಳೇನು ಕರಿಬೇಕು? ಧರ್ಮ ಇರ್ತವೆ ಅವುಗಳ ಪಾಡಿಗೆ. ಇವತ್ತು ಧರ್ಮವನ್ನು ಇಟ್ಕೊಂಡು ಏನು ಮಾಡ್ತಿದ್ದಾರೆ ಸಮಾಜದಲ್ಲಿ? ಬೆಂಕಿ ಹಚ್ತಿದ್ದಾರೆ. ಇವತ್ತು ಜಾತಿ ಇಟ್ಕೊಂಡು ಏನು ಮಾಡ್ತಾರೆ? ಬೆಂಕಿ ಹಚ್ತಿದ್ದಾರೆ. ಇವತ್ತು ದೇವಸ್ಥಾನಗಳನ್ನ ಕಟ್ಟಿ ಏನು ಮಾಡ್ತಿದ್ದಾರೆ? ರಾಮ ಮಂದಿರ ಕಟ್ಟಿ ಏನು ಮಾಡ್ತಿದ್ದಾರೆ? ಲೂಟಿ ಮಾಡ್ತಿದ್ದಾರೆ. ಮಕ್ಕಳಿಗೆ ಪ್ರಶ್ನೆ ಮಾಡೋ ಮನೋಭಾವ, ವೈಚಾರಿಕ ಮನೋಭಾವ, ನಮ್ಮ ಕರ್ನಾಟಕದ ಕಲ್ಚರ್ ಏನು, ನಮ್ಮ ಬಸವಣ್ಣ ಏನು, ನಮ್ಮ ಯಕ್ಷಗಾನ ಏನು ಹೇಳುತ್ತೆ, ನಮ್ಮ ಕೋಲಾಟ ಏನು ಹೇಳುತ್ತೆ, ನಮ್ಮ ಜನಪದರು ಏನು ಹೇಳಿದರು? ನಮ್ಮ ಜನಪದರು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ನೆನೆಯೋಣ, ಎದ್ದೊಂದು ಗಳಿಗೆ ನೆನೆದೇನ ಭೂಮಿತಾಯ, ಎದ್ದೊಂದು ಗಳಿಗೆ ನೆನೆದೇಣ. ಭೂಮಿ ಬಗ್ಗೆ, ಪ್ರಕೃತಿ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ನೀನು ನನಗೆಲ್ಲ ಕೊಡ್ತೀಯಾ, ನನಗೆಲ್ಲ ಜೀವವನ್ನು ಪಡೆಯೋದಕ್ಕೆ ಪೋಷಕಾಂಶಗಳನ್ನು ಕೊಡ್ತಾ ಇದೆಯಾ ಭೂಮಿತಾಯಿ, ನಾನು ನಿನಗೆ ನಮಸ್ಕಾರ ಮಾಡ್ತಾಯಿದ್ದೆ. ಇದಲ್ವ ನಮ್ಮ ಸಂಸ್ಕೃತಿ? ಇದಲ್ವ ನಮ್ಮ ಒಂದು ಸತ್ವ? ನಮ್ಮ ಕಲ್ಚರ್ ಇದು. ಯುದ್ಧ, ಒಡಿ ಬಡಿ ಕಡಿ ಹೇರಿಕೆ ಅಲ್ಲ. ಹಾಗಾಗಿ ಏನು CBSE ಸಿಲೆಬಸ್ಸಲ್ಲಿ ಕನ್ನಡದ ಟೆಕ್ಸ್ಟನ್ನು ಏನೋ 3ನೇ 4ನೇ ಲ್ಯಾಂಗ್ವೇಜ್ ಏನೋ ಮಾಡ್ತಾಯಿದ್ದಾರೆ. ಅದು ಕೂಡ ಹೋಗ್ಬೇಕು. ಫಸ್ಟು ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಆಗಬೇಕು ಕನ್ನಡ. ಆಮೇಲೆ ಈ ರೀತಿ ಉತ್ತರ ಭಾರತದ ಸಂಸ್ಕೃತಿ ನಮ್ಮ ಮೇಲೆ ಕನ್ನಡದ ಪಠ್ಯ ಪುಸ್ತಕಗಳಲ್ಲಿ ಹೇರುವಂಥ ಈ ಹೇರಿಕೆ ನಿಲ್ಲಬೇಕು. ಪೋಷಕರು ಮೊದಲು ನಮ್ಮ ಸಂಸ್ಕೃತಿನ ಹೇಳಬೇಕು. ಇಂಗ್ಲೀಷ್ ಕಲಿಸೋಣ, ನಿಜ ಇಂಗ್ಲೀಷ್ ಬೇಕು, ಕಾಂಪಿಟೇಟಿವ್ ಜಗತ್ತಲ್ಲಿ ಇಂಗ್ಲೀಷನ್ನು ನಾವು ಕಲಿಬೇಕು. ಆದರೆ ಮಕ್ಕಳು ಒಂದು ತಪ್ಪು ಮಾಡ್ತಾಯಿದ್ದಾರೆ ಇವತ್ತು, ಒಂದು ದೊಡ್ಡ ದುರಂತ. ಪೋಷಕರು, ಈ ವಿಡಿಯೋ ಸ್ವಲ್ಪ ಹೆಚ್ಚಾಗ್ಬೋದು, 2 ನಿಮಿಷ ಮುಗಿಸ್ಬಿಡ್ತೀನಿ. ಪೋಷಕರು ತಮ್ಮ ಮಕ್ಕಳಿಗೆ ನೀವು ಇಂಗ್ಲೀಷನ್ನು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂಗ್ಲೀಷನ್ನು ಕಲಿಸುವುದರ ಜೊತೆಗೆ ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಸೌಹಾರ್ದತೆಯನ್ನು, ಕನ್ನಡದ ಪ್ರೀತಿಯನ್ನು, ಕನ್ನಡದ ಸೊಗಡನ್ನು ನೀವು ಕಲಿಸದೇ ಇದ್ದರೆ ಮಕ್ಕಳು ನಾಳೆ ನಿಮ್ಮ ಮಾತನ್ನು ಕೇಳಲ್ಲ, ನಿಮ್ಮನ್ನು ಪ್ರೀತಿಸೋದಿಲ್ಲ. ಯಾಕೆಂದರೆ ಅವ್ರಿಗೆ ಈ ಮಣ್ಣಿನ ಗುಣದ ಸ್ಪರ್ಶ ನೀವು ಅವ್ರಿಗೆ ಅರ್ಥ ಮಾಡಿಸ್ಲಿಲ್ಲ ಅಂದರೆ, ನಿಮ್ಮ ಮಕ್ಕಳಿಗೆ ಕನ್ನಡದ ನಾಲಿಗೆಗೆ ಕನ್ನಡದ ಅಕ್ಷರಗಳ ರುಚಿಯನ್ನು ಕೊಡಲಿಲ್ಲ ಅಂದರೆ, ಈ ಮಣ್ಣಿನ ಸೊಗಡನ್ನು ಅವರ ಮೈಗೆ ಮೈಗೂಡಿಸ್ಲಿಲ್ಲ ಅಂದರೆ ನಾಳೆ ನಿಮ್ಮನ್ನು ಅವ್ರು ಪ್ರೀತಿಸೋದು ಇಲ್ಲ,
ನಿಮ್ಮನ್ನು ತಂದೆ ತಾಯಿ ಅಂತ ನೋಡೋದು ಇಲ್ಲ. ಇವತ್ತು ಯಾಕೆ ವೃದ್ಧಾಶ್ರಮಗಳು ಹೆಚ್ಚಾಗ್ತಿದೆ ಗೊತ್ತಾ? ಬರೀ ಪ್ಯಾಕೇಜ್. ನೀನು ಚೆನ್ನಾಗಿ ಓದು, ರ್ಯಾಂಕ್ ತಗೋ, ಒಳ್ಳೆ ಕಂಪ್ನಿ, IT ಕಂಪ್ನಿಗೆ ಹೋಗು, ಒಳ್ಳೆ ಹುದ್ದೆಗೆ ಹೋಗು, ಒಳ್ಳೆ ಪ್ಯಾಕೇಜ್ ತಗೋ, ಲಕ್ಷ ಕೋಟಿ ದುಡಿ, ವಿದೇಶಕ್ಕೆ ಹೋಗು, ಆರಾಮಾಗಿ ನೀನು ಆರಾಮಾಗಿರು, ತಂದೆ ತಾಯಿಗಳನ್ನ ಬಿಟ್ಬಿಡು. ಯಾಕೆ ನಮ್ಮಲ್ಲೇ ತಪ್ಪಿದೆ. ನಾವು ಮಕ್ಕಳಲ್ಲಿ ಚಿಕ್ಕಂದಿನಲ್ಲಿಯೇ ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿರುವಂಥ ಭ್ರಾತೃತ್ವ, ಬಾಂಧವ್ಯ, ಕೌಟುಂಬಿಕ ಪ್ರೀತಿ, ಅಕ್ಕ, ಅಣ್ಣ, ತಂಗಿ, ತಾಯಿ, ತಂದೆ, ಆ ಮಮತೆ ಇದಿದೆ. ನಮ್ಮ ಕಲ್ಚರಲ್ಲಿದೆ, ನಮ್ಮ ಕರ್ನಾಟಕದ ಕಲ್ಚರಲ್ಲಿದೆ. ಆದರೆ ಮಕ್ಕಳಿಗೆ ನಾವು ಅದನ್ನು ತಲುಪಿಸ್ಲಿಲ್ಲ, ಮುಟ್ಟಿಸ್ಲಿಲ್ಲ. ಏನು ತಲುಪಿಸಿದ್ವಿ? ಮಗು, ನೀನು ಚೆನ್ನಾಗಿ ಓದಬೇಕು, ನೀನು ಇಂಗ್ಲೀಷ್ ಓದೋಣ, ಕಲಿಯೋಣ, ನೀನು ಮಾರ್ಕ್ಸ್ ತೆಗಿ, ನೀನು ರ್ಯಾಂಕ್ ಬಾ, ನೀನು ದೊಡ್ಡ ಹುದ್ದೆಗೆ ಹೋಗು, ನೀನು ಅದನ್ನು ತಗೋ, ಕಾರ್ ತಗೋ, ಬಿಲ್ಡಿಂಗ್ ಕಟ್ಟು, ಎಲ್ಲ ಬಿಟ್ಟು ಹೋಗು. ತಪ್ಪು ಮಾಡ್ತಾಯಿದ್ದೀವಿ. ಇಂಗ್ಲೀಷ್ನ ಜೊತೆ, ಸ್ಪರ್ಧಾತ್ಮಕ ಜಗತ್ತಲ್ಲಿ ಬೆಳೆಸುವುದರ ಜೊತೆ ನಮ್ಮ ಸಂಸ್ಕೃತಿಯ ಸ್ಪರ್ಶನೆ ಕೊಡಲಿಲ್ಲ ಅಂದರೆ, ಆ ಸಂಸ್ಕೃತಿಯನ್ನು ನೀವು ಟಚ್ ಮಾಡಿಸಲಿಲ್ಲ ಅಂದರೆ ಜಡ ಆಗೋಗ್ತಾರೆ, ಒಣಗಿದ ಮರ ಆಗೋಗ್ತಾರೆ, ಸಂವೇದನೆಗಳೇ ಇಲ್ದಿರೋ ಬರೀ ದುಡ್ಡಿನ ಬಡಬಡಿಕೆಗಳಾಗ್ತಾರೆ. ಏನಂತೀರಿ? ಕರೆಕ್ಟ್ ಅಲ್ವಾ? ನಮಸ್ಕಾರ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬು, ಲೈಕು, ಶೇರು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದ್ರ ಜೊತೆಗೆ ನಿಮ್ಮ ಒತ್ತಾಸೆ, ಬೆಂಬಲ ಸದಾ ಇರಲಿ. ಥ್ಯಾಂಕ್ ಯು.